ಬೆಳಿಗ್ಗೆ ಲೇಟಾಗಿ ಬಂದು ಹೊಲ್ದ ಹತ್ರ ನೋಡೋ ಅಷ್ಟೊಳಗೆ ಆಲ್ರೆಡಿ ಒಂದು ಮಲದ ಮರನೇ ಸತ್ತೋಗ್ಬಿಟ್ಟೈತಿ ಪಾಪ. ಬೆಳಿಗ್ಗೆ ಎದ್ದು ಬಂದು ಹೊರ್ಗಡೆ ನೋಡಿದರೆ ಗೂಡು ತಲೆ ಕಟ್ಟಾಕಿರೋ ದನಗಳು ಇಲ್ಲ, ಮನೆಯಲ್ಲಿ ನಮ್ಮ ಅಪ್ಪಾಜಿನೂ ಕೂಡ ಇಲ್ಲ. ಎದ್ದು ಆಲ್ರೆಡಿ ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾನು ಕೂಡ ಎದ್ದು ಮಳಲಿಯಮ್ಮ ಲಕ್ಷ್ಮೀ ದೇವಿಗೆ ಹಾಗೆ ಕೈ ಮುಟ್ಕೊಂಡು ಆಲ್ರೆಡಿ ತುಂಬ ಲೇಟಾಗಿ ಎದ್ದಿದ್ದರಿಂದ ಬೇಗ ಹೊಲ್ದ ಹತ್ರ ಹೋಗೋಣ ಅಂತ ಹೊರಟೆ. ಬೇಸಿಗೆಲಿ ಹೊಲ್ದ ಹತ್ರಕ್ಕೆ ಬರೋದಕ್ಕೆ ಬೇಜಾರು ಗಾಯ್ಸ್. ಏನಕ್ಕಂದರೆ ಎಲ್ಲಿ ನೋಡಿದರೂ ಹಸಿರೇ ಇರಲ್ಲ, ಫುಲ್ಲು ಸುಟ್ಟೋಗಿರೋ ನೆಲ, ಗ್ರೀನರಿ ಇರಲ್ವಲ್ಲ. ಹಾಗಾಗಿ ಹೊಲ್ದ ಹತ್ರಕ್ಕೆ ಬರೋದಕ್ಕೆ ಬೇಜಾರು. ಬಟ್ ಏನು ಮಾಡೋಂಗಿಲ್ಲ, ಪ್ರತಿದಿನದ ಕೆಲಸ ಎಲ್ಲ ಬರಲೇಬೇಕಾಗುತ್ತೆ. ಹೊಲ್ದ ಹತ್ರ ಬಂದರೆ ಈ ಡ್ರ್ಯಾಗನ್ ಫ್ರೂಟ್ಸಲ್ಲಿ ಇವತ್ತು ಭಯಂಕರ ಕೆಲಸ ಇದೆ. ಏನೇನು ಕೆಲಸ ಮಾಡ್ತೀನಿ ಹೇಳ್ತೀನಂತೆ, ಬನ್ನಿ. ಅದೇ ರೀತಿ ಹೊಲ್ದ ಹತ್ರಕ್ಕೆ ಹೋಗ್ಬೇಕಾದ್ರೆ ಮಲಕ್ಕೆ ಹಾಕ್ಲಿ ಅಂದ್ಬಿಟ್ಟು ನಮ್ಮಮ್ಮ ಆಲೂಗೆಡ್ಡೆ ಕೊಟ್ಟು ಕಳಿಸಿದ್ದೆ. ಇದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಫುಲ್ಲು ಮಲಕ್ಕೆ ಹಾಕ್ತೀನಿ, ಬನ್ನಿ. ಎಲ್ಲ ಮಲಗಳು ಒಂದಾಗಿ ಸೇರ್ಕೊಂಡು ಪಾಪ ಒಂದು ಮಲದ ಮರಿನೇ ಸತ್ತೋಗ್ಬಿಟ್ಟೈತೆ. ಪಾಪ ಮರಿ. ಬೆಳಿಗ್ಗೆ ಲೇಟಾಗಿ ಬಂದು ಹೊಲ್ದ ಹತ್ರ ನೋಡೋ ಅಷ್ಟೊಳಗೆ ಆಲ್ರೆಡಿ ಒಂದು ಮಲದ ಮರನೇ ಸತ್ತೋಗ್ಬಿಟ್ಟೈತಿ ಪಾಪ. ನಮ್ಮ ಅಪ್ಪಾಜಿ ನನ್ನ ತಮ್ಮ ಇಬ್ಬರು ಸೇರಿ ಮಲದ ಗೂಡನ್ನ ಕ್ಲೀನ್ ಮಾಡ್ತಾಯಿದ್ರು. ಆಲ್ರೆಡಿ ಮಲನ ಒಂದು ಸತ್ತೋಗಿರೋದ್ರಿಂದ ನೀಟಾಗಿ ಕ್ಲೀನ್ ಮಾಡೋಣ. ನಾವು ವಿಡಿಯೋಗಳನ್ನೆಲ್ಲ ನೋಡಿ ತೋಟಗಳ ಮಧ್ಯದಲ್ಲಿ ಆಪಲ್ ಗಿಡಗಳಿರಲಿ ಅಥವಾ ದಪ್ಪ ಸೀಬೆ ಹಣ್ಣು ಇರಲಿ ಅಂತ ಎಲ್ಲ ನಾವು ತೊಗೊಂಬರ್ತೀವಿ ನರ್ಸರಿಗಳಲ್ಲಿ. ಈ ನರ್ಸರಿ ಅವರು ಎಷ್ಟು ಮೋಸ ಮಾಡ್ತಾರೆ ಅಂದರೆ, ಒಂದು ಗಿಡಗಳು ಕೂಡ ಬರಲ್ಲ. ಆ್ಯಪಲ್ ಗಿಡ ಅಂತ ತಂದು ಹಾಕಿದ್ದು ಬರೋದೇ ಇಲ್ಲ, ಒಂದು ಗಿಡಗಳು ಕೂಡ ಬಂದರೂ ಕೂಡ ಈ ರೀತಿ ಎಲ್ಲ ಬರ್ತವೆ. ಅದು ಎಷ್ಟು ವರ್ಷ ಆದ್ರೂ ಹಣ್ಣು ಬಿಡಲ್ಲ, ಏನಿಲ್ಲ. ಆಪಲ್ ಗಿಡ ಹಿಂಗಾಗಿದ್ದಾವೆ ಆಲ್ರೆಡಿ. ಇದಂತೂ ಬರ್ತಾನೇ ಇಲ್ಲ. ಆಲ್ರೆಡಿ 1-2 ವರ್ಷ ಆಗಿದೆ ನೆಟ್ಟು. ಇನ್ನು ದಪ್ಸಿಬೆ ಅಂತ ತಂದು ನರ್ಸರಿಲಿ ಅವೇನೆ. ಈ ವಿಡಿಯೋಗಳನ್ನ ನೋಡಿ ಮನೇಲಿ 1-2 ಗಿಡ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ತರ್ತೀವಿ. ಅವು ನೋಡಿದರೆ ಈ ರೀತಿ ಆಗ್ತವೆ. ಈ ನರ್ಸರಿ ಅವ್ರದ್ದು ಕರೆಕ್ಟಾಗಿ ಬರೋಲ್ಲ ಅಂದರೆ ತೊಗೊಳ್ಬೇಡಿ ಅಂತಲೂ ಹೇಳಲ್ಲ, ಸುಮ್ಮನೆ ಏನೋ ಬೇಕಾ ಬಿಟ್ಟು ಕೊಟ್ಬಿಡ್ತಾರೆ ಅತ್ತಾಗೆ. ಒಂದು ಕೂಡ ನೀಟಾಗಿ ಬಂದಿಲ್ಲ ನೋಡಿ. ಇಲ್ಲಿ ಎಲ್ಲ ಹೆಂಗಿದಾವೆ ಹಂಗೆ ಇದ್ದಾವೆ, ಮ್ಯಾಕು ಹೋಗ್ತಿಲ್ಲ, ತಳಗಡೆಗೂ ಹೋಗ್ತಿಲ್ಲ ಕರೆಕ್ಟಾಗಿ. ಈ ನರ್ಸರಿ ಅವ್ರು ಮಾಡೋ ಮೋಸ ಒಂದೊಂದಲ್ಲ, ಎರಡೆರಡಲ್ಲ. ಬೇಸಿಗೆಯಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಗಿಡಗಳು ಬಿಸಿಲನ್ನು ತಡ್ಕೊಳ್ಳಲ್ಲ. ಹಾಗಾಗಿ ವೈಟ್ ಕಲ್ಲರು ನಾವು ತೆಂಗಿನ ಮರ ಮತ್ತು ಅಡಿಕೆ ಮರಕ್ಕೆ ಹೊಡೆಯೋ ರೀತಿ ಸುಣ್ಣನ ಹೊಡಿಬೇಕಾಗುತ್ತೆ. ಆಲ್ರೆಡಿ ಒಂದು ಲೇಯರ್ನ ಒಂದು ಕೋಟಿಂಗ ಹೊಡೆದಿದ್ದೀವಿ, ಅಂದರೆ ಒಂದು ಸರಿ ಹೊಡೆದಿದ್ದೀವಿ. ಈಗ ಒಂದು 15 ದಿನ ಬಿಟ್ಟು ಮತ್ತೊಂದು ಸರಿ ಹೊಡಿಬೇಕು, ಇನ್ನೊಂದು 15 ದಿನ ಬಿಟ್ಟು ಇನ್ನೊಂದು ಸರಿ ಹೊಡಿಬೇಕು. ಅಂದರೆ ಫುಲ್ ವೈಟಾಗಿ ಕಾಣಬೇಕು ಗಿಡ. ಬಿಸಿಲು ಆವಾಗ ಜಾಸ್ತಿ ತೊಗೊಳ್ಳಲ್ಲ. ಬಿಸಿಲು ಜಾಸ್ತಿ ಆದರೆ ಡ್ರ್ಯಾಗನ್ ಫ್ರೂಟ್ಸ್ ಗಿಡಗಳಿಗೆ ಅಥವಾ ಮಳೆ ಜಾಸ್ತಿ ಆಯಿತು ಅಂದರೆ ಈ ರೀತಿ ಕೊಳೆ ಕಾಯಿಲೆ ಬರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ. ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ಬೇಸಿಗೆ ಕಾಲದಲ್ಲಿ ವೈಟ್ ಕಲರ್ ಸುಣ್ಣ ಅಂತ ಸಿಗುತ್ತೆ, ಅದನ್ನು ಹೊಡೆದ್ರೆ ಸಾಕು, ನಮಗೆ ಬಿಸಿಲು ಫುಲ್ ಅವಾಯ್ಡ್ ಆಗುತ್ತೆ. ಈ ರೀತಿ ಕಾಣಿಸ್ತೈತೆ. 4 ದೊಡ್ಡವಿದ್ದಾವೆ ಆಲ್ರೆಡಿ, 2 ಮೇಲು 2 ಫೀಮೇಲು. ಅದ್ರ ಜೊತೆ 15 ಚಿಕ್ಕ ಮರಿಗಳಿದ್ದಾವೆ. 15 ಚಿಕ್ಕ ಮರಿಗಳು. ಒಂದು ಸತ್ತೋಗ್ಬಿಟ್ಟೈತಿ ಪಾಪ, ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಕಾಮನ್. ಹೊಲ್ದ ಹತ್ರಕ್ಕೆ ಬಂದರೆ ನಮ್ಮದಂತೂ 2 ಕೆಲಸ. ದನಗಳಿಗೆ ಮೇವು ಹಾಕು, ರಾಗಿ ಹುಲ್ಲು ಬೇಸಿಗೆ ಆಗಿರೋದ್ರಿಂದವ, ನೀರು ಕುಡಿಸು, ದನಗಳಿಗೆ ಮಲಿಕೋ, ಮತ್ತೆದೋಳು ರಾಗಿ ಹುಲ್ಲು ಹಾಕು, ದನಗಳಿಗೆ ನೀರು ಕುಡಿಸು, ಮನಿಕೋ. ಬರೀ ಇದೇ ಕೆಲಸ ಅಷ್ಟೇ ಬೆಳಗಿಂದ ಸಂಜೆವರೆಗೂ. ನೈಟಿಗೆ ಮಾತ್ರ ದನಗಳಿಗೆ ನೀರು ಹಾರಿಸ್ಬೇಕಂತ ಪೈಪ್ ಲೈನ್ನ ಜೋಡಿಸ್ತಾ ಇದ್ದೆ. ಇವಾಗ ನೈಟ್ ಹೊತ್ತು ವಾಟರ್ ಸ್ಟಾರ್ಟ್ ಹಾಕ್ಬಿಟ್ರೆ ಸಾಕು, ಅದರಲ್ತು ಅದೇನೇ ನೀರು ಆನ್ ಆಗಿಬಿಡುತ್ತೆ. ಆಮೇಲೆ ದನಗಳಿಗೆ ಈ ಬೇಸಿಗೆಯಲ್ಲಿ ಹಸಿರು ಹುಲ್ಲು ಸ್ವಲ್ಪ ಬೇಕಂತ ಮೇವಿಗೋಸ್ಕರ ಮಾಡೋದು. ಅದನ್ನು ಬಿಟ್ರೆ ರಾಗಿ ಹುಲ್ಲನ್ನ ಬೇಸಿಗೆಯಲ್ಲಿ ಹಸುಗಳು ತಿಂದಷ್ಟು ಆರೋಗ್ಯಕರವಾಗಿರ್ತವೆ. ಅದಕ್ಕೋಸ್ಕರ ನಾವು ರಾಗಿ ಹುಲ್ಲನ್ನೇ ಅತಿ ಹೆಚ್ಚು ಆಗಿ ಹಸುಗಳಿಗೆ ಹಾಕೋದು. ಫ್ರಂಟ್ ಕ್ಯಾಪ್ನ ಹಾಕಿ ನೈಟ್ ಟೈಮು ಜೋಳದ ಒಳಗಡೆ ಎಲ್ಲ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆನ್ ಮಾಡಿಬಿಟ್ಟು ಸುಮ್ಮನೆ ಮನೇಲಿ ಇರೋದು, ಮಿಷಿನ್ ಮನೇಲಿ ಆರಾಮಾಗಿ. ಆವಾಗ ಇದು ನೀರು ಸುಮ್ಮನೆ ಹರಿದು ಹೋಗುತ್ತೆ. 5 ಗಂಟೆ ಆದರೆ ಮನೆ ಕಡೆಗೆ ಹೋಗ್ತಾ ಇರೋದೆ. ಏನಕ್ಕಂದರೆ ಹಾಲು ಕರಿಯೋದಕ್ಕೋಸ್ಕರ 5 ಗಂಟೆಗೆ ಹಾಲು ಕರಿಬೇಕು. ಹಾಗಾಗಿ 5 ಗಂಟೆಗೆ ಹೋಗೋದು, ಬೆಳಿಗ್ಗೆ 9 ಗಂಟೆಗೆ ಹೊಲ್ದ ಹತ್ರಕ್ಕೆ ಬರೋದು. ಇದೇ ಡೈಲಿ ರೂಟೀನು. ಬೇಸಿಗೆ ಕಾಲ ಆಗಿರೋದ್ರಿಂದ ಹಸುಗಳಿಗೆ ಬೆಳಿಗ್ಗೆ ಮಧ್ಯಾಹ್ನದ ಹೊತ್ತು ನೀರು ಕುಡಿಸ್ಬೇಕು ಮತ್ತು ಸಂಜೆ ಹೊತ್ತು ನೀರು ಕುಡಿಸ್ಬೇಕು. ಹೆವಿ ಬಿಸಿಲಾಗಿರೋದ್ರಿಂದ ಪಾಪ ನೀರಿಗೋಸ್ಕರ ಮೂಕು ಪ್ರಾಣಿಗಳು ಒದ್ದಾಡ್ತಾ ಇರ್ತವೆ. ಹಾಗಾಗಿ ಮಧ್ಯಾಹ್ನ ಮತ್ತು ಸಂಜೆ 2 ಟೈಮು ನೀರು ಕುಡಿಸ್ಬೇಕು. ಅವತ್ತು ಬೆಸ್ಟು. ಪಾಪ ಹಸುಗಳು ಪಾಪ ಆರಾಮಾಗಿ ತಂಪಾಗಿ ಇರ್ತವೆ.
ಇವತ್ತು ಹೊಲ್ದ ಹತ್ರಕ್ಕೆ ಬರಬೇಕಾದ್ರೆ ಬೆಳಗಿನ ಟೈಮಲ್ಲಿ ಬರೋನೋ ಬೇಡವೋ ಅನ್ನಂಗೆ ಹೋಗ್ತಿರ್ತವೆ ಹಸ್ಗಳು. ಸಂಜೆ ಹೊತ್ತು ಮನೆಗೆ ಹೋಗ್ಬೇಕಾದ್ರೆ ಎಲ್ಲೂ ಇಲ್ಲಿದ್ದ ಎನರ್ಜಿ ಹೊಟ್ಟೆ ತುಂಬ ತಿಂದಿರ್ತಾವಲ್ಲ, ಬಾಲ ಎತ್ಕೊಂಡು ಏನು ಸುಮ್ಮನೆ ಆಡ್ಕೊಂಡು ಹೋಗ್ತವೆ. ಏನು ನಮ್ಮ ಹಸ್ಗಳು ಮಾತ್ರನೇ ಹಿಂಗೆ ಆಡ್ತಾವೋ, ಪ್ರತಿಯೊಬ್ಬರು ಹಸ್ಗಳು ಹಿಂಗೆ ಆಡ್ತಾವೋ ಗೊತ್ತಿಲ್ಲ. ಸಂಜೆ ಹೊತ್ತು ಹೋಗ್ಬೇಕಾದ್ರೆ ಮಾತ್ರ ಬಾಲ ಎತ್ಕೊಂಡು ಎಲ್ಲಿಲ್ಲಿದ್ದು ಖುಷಿ ಮಂತಾಗ ಹೋಗ್ತಾ ಇದೀವಿ ಅಂತ. ಬೆಳಗ್ಗೆ ಹೊತ್ತು ಬರಬೇಕಾದ್ರೆ ಮಾತ್ರ ಅಯ್ಯೋ ಅಂತ ಗೊಳೋ ಅಂದ್ಕೊಂಡು ಬರ್ತವೆ ಹೊಲ್ದ ಹತ್ರಕ್ಕೆ. ಓಕೆ ಗಾಯ್ಸ್, ಇವತ್ತಿನ ವೀಡಿಯೋನ ಮುಗಿಸೋಣ. ಮತ್ತೆ ಸಿಗೋಣ ನಾಳಿನ ಕೆಲಸದೊಂದಿಗೆ.